ಒಂದು ಕಡೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡಿಲ್ಲ, ಮಾನದಂಡವನ್ನು ಕೂಡ ಪಾಲನೆ ಮಾಡಿಲ್ಲ, ನಾಗಮೋಹನ್ ದಾಸ್ ರಿಪೋರ್ಟ್ ಅನ್ನು ಕೂಡ ಪಾಲನೆ ಮಾಡಿಲ್ಲ, ಸದಾಶಿವ ಆಯೋಗವನ್ನು ಪಾಲನೆ ಮಾಡಿಲ್ಲ. ನಾವು ಮಾಡಿರುವಂತಹದ್ದು ನಮ್ಮ ಸಚಿವ ಸಂಪುಟ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಶಿಫಾರಸನ್ನು ತಗೊಂಡು ನಾವೇನು ಒಳ ಮೀಸಲಾತಿಯನ್ನು ಮಾಡಿದ್ವಿ ಅದನ್ನು ಕೂಡ ಪಾಲನೆ ಮಾಡಲಿಲ್ಲ. ಒಂದು ಗೊಂದಲದ ಗೂಡಾಗಿ ಸಮುದಾಯಗಳ ಮಧ್ಯೆ ಒಂದು ಹೋರಾಟವನ್ನು ತರುವಂತಹ ಪ್ರಯತ್ನ ಮಾಡಿ ಮೊದಲೊಂದು ಆದೇಶ ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಹೇಳಿದ್ರು ನಾವು 15% SC ನಾವು ಒಳ ಮೀಸಲಾತಿಯನ್ನು ಮಾಡ್ತೀವಿ ಮತ್ತು ರಿಸರ್ವೇಶನ್ ಪ್ರಕಾರ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಅಲ್ಲಿ ಬರೆದು ಕೊಟ್ಟು ಅಲ್ಲಿ ಕಾನೂನಿನ ಹೋರಾಟವನ್ನು ಕೂಡ ಮಾಡಿದೆ. ಅಲ್ಲಿ ಒಂದು ವಾದವನ್ನು ಕೂಡ SC ST ಪರವಾಗಿ ಒಂದು ಶಬ್ದನೂ ಕೂಡ ಮಾತಾಡಲಿಲ್ಲ. ಚಾಂಪಿಯನ್ ಆಫ್ SC ST ಸರ್ಕಾರ ಅಂತಾರೆ, ಒಂದು ಶಬ್ದನೂ ಕೂಡ SC ST ಪರವಾಗಿ ಮಾತಾಡಲಿಲ್ಲ. ಅಲ್ಲಿ ಬರೆದು ಕೊಟ್ಟರು ನಾವು 15ರಲ್ಲೇ ಮಾಡ್ತೀವಿ ಅಂತ ಶರಣಾಗತಿ ಆದ್ರೂ ಕೂಡ ಕೋರ್ಟು ಅದಕ್ಕೆ ಸ್ಟೇ ಕೊಟ್ಟಿಲ್ಲ. ನೀವೇ ಒಪ್ಪಿಕೊಂಡಿದ್ರೆ 50% ಟೋಟಲ್ ರಿಸರ್ವೇಶನ್ ಅಲ್ಲಿ ಈಗ 6% ಹೆಚ್ಚುವರಿ ಇದೆ, ಅದನ್ನ ರಿಸರ್ವ್ ಇಟ್ಟು ಬ್ಯಾಕ್ಲಾಗ್ ಆಗಿ ರಿಸರ್ವ್ ಇಡಬೇಕು ಅಂತ ಒಂದ್ ರೀತಿಯಲ್ಲಿ ಪರೋಕ್ಷವಾಗಿ ಕೋರ್ಟು ಕೂಡ 56% ಒಪ್ಕೊಂಡಿತ್ತು. ಇದು ಅಲ್ಲಿ ಹಂಗೆ ಬರೆದು ಕೊಟ್ಟ ಒಂದು ವಾರದಲ್ಲೇ ಬೆಳಗಾಂ ಅಧಿವೇಶನದಲ್ಲಿ ಮತ್ತೆ 17%ಗೆ ಮತ್ತು 7% ರಿಸರ್ವೇಶನ್ಗೆ ಮತ್ತೆ ಕಾನೂನು ಪಾಸ್ ಮಾಡಿದ್ರು. ಅದಕ್ಕೆ ಗವರ್ನರ್ ಒಪ್ಪಿಗೆ ಕೊಟ್ಟರು. ಒಂದ್ ಕಡೆ ಕಾನೂನು ಪಾಸ್ ಮಾಡ್ತಾರೆ, ಅವ್ರು ಪಾಸ್ ಮಾಡಿದ ಕಾನೂನನ್ನು ಕೂಡ ಉಲ್ಲಂಘನೆ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅನ್ನು ಉಲ್ಲಂಘನೆ ಮಾಡ್ತಾರೆ. ಇನ್ನೊಂದು ಕಡೆ ಅಲ್ಲಿ ಕೋರ್ಟ್ ಅಲ್ಲಿ 15 ಅಂತ ಬರೆದು ಕೊಡ್ತಾರೆ. ಯಾವುದೇ ಸ್ಪಷ್ಟವಾದ ನಿಲುವು ಇಲ್ದೇನೆ ಅನ್ಯಾಯ ಮಾಡಿ ಸನ್ಮಾನ ಮಾಡಿಸ್ಕೊಳ್ಳೋ ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಎಲ್ಲ ಸಮುದಾಯದವರು ಅರ್ಥ ಮಾಡ್ಕೋಬೇಕು, ಇದನ್ನ ಜಾಗೃತಿ ಮಾಡಬೇಕನ್ನುವಂತ ತೀರ್ಮಾನ ನಮ್ಮ ಎಲ್ಲ ನಾಯಕರು ಕೂಡ ಬಂದಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರು, ಲೀಡರ್ ಆಫ್ ಅಪೋಸಿಷನ್ ಕೌನ್ಸಿಲ್ ಮತ್ತು ಅಸೆಂಬ್ಲಿ ಮತ್ತು ಹಿಂದಿನ ಸಚಿವರಾದಂಥ ನಮ್ಮ ಸಂಸತ್ ಸದಸ್ಯರು ಕಾರಜೋಳ ಅವರು, ನಾರಾಯಣ ಸ್ವಾಮಿ ಅವರು, ಹಿಂದಿನ ಮಂತ್ರಿಗಳು, ನಮ್ಮ ರವಿಕುಮಾರ್ ಅವರು, ನಮ್ಮ ದಲಿತ ಸಮುದಾಯದ ಹೋರಾಟದಿಂದ ಬಂದಂತ ಎನ್ ಮಹೇಶ್ ಅವರು, ಎಲ್ಲರ ಅಭಿಪ್ರಾಯ ಇದು ಜಾಗೃತಿ ಮಾಡಿಸ್ಬೇಕು ಮತ್ತು ನ್ಯಾಯವನ್ನ SC ST ಸಮುದಾಯಕ್ಕೆ ನೈಜವಾಗಿರುವಂತಹ ನ್ಯಾಯವನ್ನ ಕೊಡಿಸ್ಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಇವತ್ತು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಶೆಡ್ಯೂಲ್ 9 ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇವೆ. ಕಾನೂನು ತಜ್ಞರ ಜೊತೆಗೂ ಕೂಡ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀವಿ. ಶೆಡ್ಯೂಲ್ 9 ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ. ಶೆಡ್ಯೂಲ್ 9 ಬಂದ ತಕ್ಷಣನೇ ಅದು ಪ್ರಶ್ನಾತೀತ ಅಲ್ಲ, ಇಟ್ ಕ್ಯಾನ್ ಬಿ ಕ್ವಶನ್, ಇಟ್ ಕ್ಯಾನ್ ಬಿ ರಿವ್ಯೂಡ್ ಅಂತ ಈಗಾಗಲೇ 2007ರಲ್ಲಿನೇ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ ಅದಕ್ಕೆ ಶೆಡ್ಯೂಲ್ 9ಗೆ ಏನು ಒಂದು ರಕ್ಷಣೆ ಸಿಗಬೇಕು ಅದು ಸಿಗೋದಿಲ್ಲ ಅಂತ ಕೂಡ ಗೊತ್ತಿದ್ರೂ ಕೂಡ ಅದನ್ನು ಮುಂದಿಟ್ಟುಕೊಂಡು ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದರ ವಿರುದ್ಧ ನಾವು ರಾಜ್ಯಾದ್ಯಂತ ಹಲವಾರು ಸ್ತರಗಳಲ್ಲಿ ಹಲವಾರು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ಇವತ್ತಿನ ನಮ್ಮ ಮೀಟಿಂಗಿನ ಅಭಿಪ್ರಾಯ. ಇದನ್ನ ನಮ್ಮ ರಾಜ್ಯ ಸಮಿತಿ ಮುಂದೆ ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲ ಪ್ರಮುಖರ ಮುಂದೆ ಇಟ್ಟು ಮುಂದಿನ ರೂಪುರೇಷೆಗಳನ್ನ ಅಂತಿಮಗೊಳಿಸಿ ಅವತ್ತಿನ ನಾವು ಹೋರಾಟ ಮಾಡ್ಬೇಕಂತ ಮಾಡಿದ್ವಿ, ನಿರ್ಣಯ ಕಾಯ್ತಾ ಇದ್ವಿ. ಈಗ ಅದು ಅನ್ಯಾಯ ಆಗಿದ್ದರಿಂದ ಆ ಹೋರಾಟವನ್ನು ಮಾಡ್ಬೇಕನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ವಿ.